ನಾನು ಪ್ರತಿ ಸಲ ಇಲ್ಲಿ ಮಳೆಗಾಲದಲ್ಲೇ ಬರೋದ್ರಿಂದ ಇಲ್ಲಿ ಫುಲ್ ಫಾಗ್. ದೊಡ್ಡ ದೊಡ್ಡ ಗಾಡಿಗಳಿರಲಿ, ಸಣ್ಣ ಸಣ್ಣ ಗಾಡಿಗಳು, ಕಾರು, ಬೈಕ್, ಎಲ್ಲರೂ ಒಮ್ಮೆ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟ್ ಟು ಹಿಲ್ ರೈಡ್ಸ್. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಚಾರ್ಮಾಡಿಯ ಮೋಸ್ಟ್ ಬ್ಯೂಟಿಫುಲ್ ಲೊಕೇಶನ್ ಅಂತ. ಸೊ ವಿ ಆರ್ ಆಲ್ಮೋಸ್ಟ್ ದೇರ್. ಇನ್ನೇನು ಸ್ವಲ್ಪ ಮುಂದೆ ಅಷ್ಟೇ. ಅದು ಯಾವಾಗಲೂ ಫಾಗ್ ಇರ್ತದೆ. ಮತ್ತು ಈ ರೈಡ್ ಮಾಡಲಿಕ್ಕೆ ಇನ್ನೊಂದು ರೀಸನ್ ಏನಂದರೆ, ನಾವು ರಿಟರ್ನ್ ಹೋಗುವಾಗ ಮೋಸ್ಟ್ಲಿ ಮಳೆ ಸಿಗ್ಬೋದು. ಯಾಕಂದರೆ ಕಂಟಿನ್ಯೂಸ್ 3-4 ದಿನದಿಂದ ಮಳೆ ಬರ್ತಾನೆ ಇದೆ. ಆಫ್ಟರ್ನೂನ್ ಯಾವಾಗಲೂ ಮಳೆ. ಹಾಗೆ ಅದೇ ಹೋಪಲ್ಲಿ ಹೊರಟಿದ್ದೇವೆ. ಇದೇ ಲೊಕೇಶನ್. ಇಲ್ಲೇ ಇದೇ ಲೊಕೇಶನ್. ವಾ, ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ ಆ ವ್ಯೂ. ಎಲ್ಲ ಗ್ರೀನ್ರಿ ತುಂಬಿದೆ ಆ ಬೆಟ್ಟದಲ್ಲಿ. ಇಲ್ಲಿ ರೈಟ್ ಸೈಡ್ ನೋಡೋದು, ಲೆಫ್ಟ್ ಸೈಡ್ ನೋಡೋದು ಗೊತ್ತಾಗೋದಿಲ್ಲ. ಎರಡು ಕಡೆನೂ ಸೂಪರ್ ವ್ಯೂ. ಏನು ವ್ಯೂ, ಕ್ರೇಜಿ ಇದೆ. ಇಲ್ಲಿ ಮಳೆಗಾಲದಲ್ಲಿ ಸಣ್ಣ ಫಾಲ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲೇ ತುಂಬ ಜನ ಇರ್ತಾರೆ ಅವಾಗ. ಇಲ್ಲಿ ಮಾತ್ರ ಫಾಲ್ಸ್ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ವ್ಯೂ ನೋಡಿ. ನಾನು ಪ್ರತಿ ಸಲ ಇಲ್ಲಿ ಮಳೆಗಾಲದಲ್ಲೇ ಬರೋದ್ರಿಂದ ಇಲ್ಲಿ ಫುಲ್ ಫಾಗ್. ಆ ಮೌಂಟೇನ್ಸ್ ಏನು ಅಲ್ಲಿ ಅಷ್ಟು ದೂರಕ್ಕೆ ಮೌಂಟೇನ್ಸ್ ಕಾಣ್ತಿತ್ತಲ್ವ, ಯಾವುದು ಕಾಣಿಸಲ್ಲ. ಅಲ್ಲಿ ಎದುರು ಜನ ಸೇರಿದ್ದಾರೆ. ಇಲ್ಲಿ ವ್ಯೂ ಇನ್ನೂ ಚೆನ್ನಾಗಿ ಕಾಣಬೇಕು ಮೋಸ್ಟ್ಲಿ. ಇಲ್ಲೊಂದು ಸ್ಟಾಪ್ ಕೊಡು. ಓಹೋ, ಹೇಗೆ ಕಾಣ್ತಿದೆ. ಹೋಗುವ. ವೀಕ್ ಡೇಸಲ್ಲಿ ಮಾನಿಟರ್ ನೋಡಿ ತಲೆ ಚಿಟ್ಟಿಡ್ದೋಗಿ. ವೀಕೆಂಡ್ ಬರುವಾಗ ಮನೆಯಿಂದ ಹೊರಗೆ ಬಿಡೋದು ಸಾಕು ಅನ್ನಿಸ್ತು. ವ್ಯೂ ಮಾತ್ರ ನೋಡಿದಷ್ಟು ಸಾಕಾಗಲ್ಲ. ನಮ್ಮದು ಇಮ್ಯಾಜಿನೇಷನಲ್ಲಿ ಈ ಲೊಕೇಶನ್ ಫುಲ್ಲು ಫಾಗ್ ಇರ್ತದೆ ಅಂತ. ಆದರೆ ಇಟ್ ವಾಸ್ ವೇ ಬೆಟರ್. ಎಷ್ಟು ದೂರಕ್ಕೆ ಬೆಟ್ಟಗಳು ಕಾಣ್ತಿತ್ತು. ನಾನು ಚಾರ್ಮಾಡಿ ಈ ಥರ ಯಾವತ್ತೂ ನೋಡಲಿಲ್ಲ. ನಾನು ಈ ಕಡೆ ಬಂದಾಗ ಯಾವಾಗಲೂ ಫಾಗೆ. ಈ ಚಾರ್ಮಾಡಿ ಘಾಟಿ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತದೆ, ಅಷ್ಟೇ ಡೇಂಜರಸ್ ಕೂಡ. ಇಲ್ಲಿನ ನ್ಯಾರೋ ರೋಡ್ಸು ಟ್ರಾವೆಲರ್ಸಿಗೆ ತುಂಬ ಭಯ ಹುಟ್ಟಿಸ್ತದೆ. ಈಗ ಇಷ್ಟಾದರೂ ರೋಡ್ ಇದೆ, ಆದರೆ ನೀವು ಇದೇ ರೋಡ್ ಒಂದು 100 years ಬ್ಯಾಕ್ ಯೋಚನೆ ಮಾಡಿ ಹೇಗಿರ್ತದೆ ಅಂತ. ಆಗ ಇಲ್ಲಿ ಈಗ ಇರುವಷ್ಟು ಅಗಲ ರೋಡ್ ಕೂಡ ಇರಲಿಲ್ಲ. ಕಾಡಿನ ಮಧ್ಯೆ ಒಂದು ಎತ್ತಿನ ಗಾಡಿ ಹೋಗುವಷ್ಟು ಅಗಲ ಇತ್ತಿರ್ಬೋದು ಆವಾಗ. ಇಲ್ಲಿನ ಲೋಕಲ್ ಜನರು, ಧರ್ಮಸ್ಥಳಕ್ಕೆ ಹೋಗುವವರು, ಈ ಸ್ಪೈಸಸ್ ಮತ್ತು ಅಡಿಕೆ ಮಾರಾಟ ಮಾಡುವವರು, ಕರಾವಳಿ ಮತ್ತು ಮಲೆನಾಡಿನ ಮಧ್ಯೆ ದನ ಮಾರಾಟ ಮಾಡುವವರು ಎಲ್ಲರೂ ಈ ದಾರಿ ಮೇಲೆಯೇ ಹೋಗಬೇಕಿತ್ತು. ದಟ್ಟ ಕಾಡು,
ಎತ್ತರ ಮರಗಳು, ಕಾಡು ಪ್ರಾಣಿಗಳು, ಸುತ್ತ ಮಂಜು. ಜನರಿಗೆ ಎಷ್ಟು ಭಯ ಆಗ್ತಿತ್ತು ಇಲ್ಲಿ ಓಡಾಡಬೇಕಾದ್ರೆ ಅಂತ ಯೋಚನೆ ಮಾಡಿ. ಮತ್ತು ಅದರ ಮೇಲೆ ಇಲ್ಲಿನ ಬೆಟ್ಟಗಳು ತುಂಬ ಸ್ಟೀಪ್ ಇರೋದ್ರಿಂದ ಇಲ್ಲಿ ಮಳೆಗಾಲದಲ್ಲಿ ಲ್ಯಾಂಡ್ಸ್ಲೈಡ್ ಕೂಡ ಕಾಮನ್ ಇರ್ತಿತ್ತು. ಹಾಗಾಗಿ ಈ ಡೇಂಜರಸ್ ಘಾಟ್ ಸೆಕ್ಷನಲ್ಲಿ ಜನರ ರಕ್ಷಣೆ ಮಾಡಲಿಕ್ಕೆ ಸ್ಥಾಪನೆ ಆದವರು ಅಣ್ಣಪ್ಪ ಸ್ವಾಮಿ. ಇಲ್ಲಿನ ಇತಿಹಾಸ ಏನು ಹೇಳ್ತದೆ ಅಂದರೆ, ಅಣ್ಣಪ್ಪ ಸ್ವಾಮಿ ಒಂದು ಶಿವಲಿಂಗವನ್ನು ತನ್ನ ಹೆಗಲಲ್ಲಿ ಹೊತ್ತುಕೊಂಡು ಈ ಘಾಟಿ ರಸ್ತೆಯಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ರು. ಹಾಗೆ ಹೋಗಬೇಕಾದ್ರೆ ಈ ದಟ್ಟ ಕಾಡಿನಲ್ಲಿ ಜನರು ಓಡಾಡಬೇಕಾದ್ರೆ ಪಡುವ ಕಷ್ಟವನ್ನು ನೋಡಿ ಅವರು ರಕ್ಷಣೆ ನೀಡಲು ಇಲ್ಲೇ ನೆಲೆಸ್ತಾರೆ. ಆವಾಗಿನಿಂದ ಇವತ್ತಿನವರೆಗೂ ಇಲ್ಲಿ ಯಾರೇ ಪ್ರಯಾಣಿಸುವರು, ಬಸ್, ಲಾರಿ, ದೊಡ್ಡ ದೊಡ್ಡ ಗಾಡಿಗಳು ಇರಲಿ, ಸಣ್ಣ ಸಣ್ಣ ಗಾಡಿಗಳು, ಕಾರು, ಬೈಕ್, ಎಲ್ಲರೂ ಒಮ್ಮೆ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿಯೇ ಮುಂದೆ ಪ್ರಯಾಣಿಸ್ತಾರೆ. ಯಾಕಂದರೆ ಸೇಫಾಗಿ ಜರ್ನಿ ಇರಲಿ ಅಂತ ಒಂದು ನಂಬಿಕೆ ಇಲ್ಲಿ. ನಾವು ಕೂಡ ಇಲ್ಲಿ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿ ಈಗ ಹೊರಟ್ವಿ. ಇಲ್ಲಿಂದ ಇನ್ನು ಕೊಟ್ಟಿಗೆಹಾರ ಜಾಸ್ತಿ ದೂರ ಇಲ್ಲ, ಆಲ್ಮೋಸ್ಟ್ ಈಗ ರೀಚ್ ಆದ್ವಿ. ಚಾರ್ಮಾಡಿ ಘಾಟಿ ರೋಡ್ ಎಕ್ಸಾಕ್ಟ್ಲಿ ಯಾವ ಇಯರಿಂದ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ, ಆದರೆ ಒಂದು ಅರ್ಲಿ ಟು ಮಿಡ್ 20s ಅಂತ ಹೇಳ್ಬೋದು. ಆವಾಗ ಸ್ಟಾರ್ಟ್ ಆಗಿದೆ. ನಮ್ಮ ಮೈಸೂರು ಅಡ್ಮಿನಿಸ್ಟ್ರೇಷನ್ ಮತ್ತು ಬ್ರಿಟಿಷ್ ಇಂಜಿನಿಯರ್ಸ್ ಸೇರಿಕೊಂಡು ಮಾಡಿದ್ರು ಈ ರೋಡ್ನ. ಮೊದಲು ಇದು ತುಂಬ ವೈಡ್ ಇತ್ತು, ಮೊದಲು ತುಂಬ ಇದು ನ್ಯಾರೋ ಇತ್ತು. ಆವಾಗ ಗ್ರಾವೆಲ್ ರೋಡ್ ಇತ್ತು. ಆಮೇಲೆ ಟ್ರಾಫಿಕ್ ತುಂಬ ಜಾಸ್ತಿ ಇದೆ ನೋಡಿ ಇದನ್ನು ಸ್ವಲ್ಪ ವೈಡ್ ಮಾಡಿ ಚೆನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಈ ಪಾತ್ ಒನ್ ಆಫ್ ದ ಓಲ್ಡೆಸ್ಟ್ ಪಾತ್ ಅಂತ ಹೇಳ್ಬೋದು. ನನ್ನ ಕ್ಯಾಮರಾ ಈ ಆ್ಯಂಗಲಲ್ಲಿ ಯಾಕೆ ಇಟ್ಟಿದ್ದೇನೆ ಅಂದರೆ, ಇವಾಗ ಹಿಂದೆ ನೋಡಿ ನಿಮಗೆ ಬೆಟ್ಟಗಳೆಲ್ಲ ಚೆಂದ ಕಾಣ್ತವೆ. ಫೈನಲಿ ಕೊಟ್ಟಿಗೆಹಾರ ರೀಚ್ ಆದ್ವಿ. ಇಲ್ಲೊಂದೀಗ ಹೋಟೆಲ್ ಹುಡುಕಬೇಕು, ಯಾವುದು ಅಂತ ಕರೆಕ್ಟ್ ನೆನಪಿಲ್ಲ ನನಗೆ. ಇದಿರ್ಬೋದು ಅನ್ನಿಸ್ತದೆ, ಹೌದಲ್ಲ? ಅನಿಲ್ ಸರಿ ಅಲ್ಲ? ಹಾಂ, ಇದೆ ಅನಿಲ್ ಹೋಟೆಲ್ ಇದೆ. ಇಲ್ಲೊಂದೀಗ ಬ್ರೇಕ್ಫಾಸ್ಟ್ ಮಾಡಿ ಆನಂತರ ಮುಂದೆ ಹೋಗ್ತೇವೆ. ನಮ್ಮ 2ನೇ ಸಲದ್ದು ಬ್ರೇಕ್ಫಾಸ್ಟ್ ಕೂಡ ಆಯಿತು. ತಿಂಡಿ ಎಲ್ಲ ಒಳ್ಳೆ ಇತ್ತು, ಚೆನ್ನಾಗಿದೆ. ನಿಮಗೆ ಕೊಟ್ಟಿಗೆಹಾರಕ್ಕೆ ಬಂದರೆ ಇಲ್ಲಿ ಆಲ್ಮೋಸ್ಟ್ ಆ ಲೈನಲ್ಲಿ ಸುಮಾರು ಹೋಟೆಲ್ಗಳಿದೆ, ಅಲ್ಲಿ ಎಲ್ಲೂ ಚೆನ್ನಾಗಿರುತ್ತೆ. ಸೊ ಈಗ ನಾವು ಮುಂದೆ ಈಗ ಆ್ಯಕ್ಚುಲಿ ಮೂಡಿಗೆರೆಯಿಂದ ಸಕಲೇಶಪುರ ರೂಟ್ ಹೋಗ್ತಿದ್ದೇವೆ. ಅಲ್ಲಿ ಸಕಲೇಶಪುರದಲ್ಲಿ ಅಲ್ಲಿ ಅಂದರೆ ಕಂಪ್ಲೀಟ್ ಸಕಲೇಶಪುರ ರೂಟ್ ಕೂಡ ಅಲ್ಲ, ನಮಗೆ ಪುನಃ ಡೈವರ್ಷನ್ ತಗೊಳ್ಳಿಕ್ಕಿದೆ ಹೊರಗಡೆ. ನೋಡಿ ಇಲ್ಲಿ ಈ ಜಂಕ್ಷನಿಗೆ ಬಂದು ಇದು ಲೆಫ್ಟಿಗೆ ಚಿಕ್ಕಮಂಗ್ಳೂರು ಹೋಗುತ್ತೆ, ರೈಟ್ ಬೇಲೂರು ಹಳೆಬೀಡು ಆ ಕಡೆ ಹೋಗುತ್ತೆ ಈ ರೋಡು. ಸೊ ನಾವೀಗ ಬೇಲೂರು ಹಳೆಬೀಡು ರೋಡಲ್ಲಿ ಹೋಗಬೇಕು.
ಇಲ್ಲಿ ಜಾಸ್ತಿ ಇಲ್ಲ ನೋಡಿ, ಇಲ್ಲೇ ಸ್ವಲ್ಪ ಮುಂದೆ ಬಂದು ಇಲ್ಲಿಂದ ಮತ್ತೆ ನಮಗೆ ರೈಟ್ ಒಳಗಡೆ. ಈ ಭೈರವೇಶ್ವರ ದೇವಸ್ಥಾನಕ್ಕೂ ಒಂದು ಚೆನ್ನಾಗಿರೋ ಹಿಸ್ಟ್ರಿ ಇದೆ. ಈ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಕಥೆ ಇದೆ. ಒಂದು ಡೇಟ್ಸ್ ಬ್ಯಾಕ್ ಟು ಮಹಾಭಾರತ, ದ್ವಾಪರ ಯುಗದಿಂದ. ಇಲ್ಲಿಂದ ಆ ಟೆಂಪಲ್ಗೆ ಇನ್ನೊಂದು 23 ಕಿಲೋಮೀಟರ್ಸ್ ಇದೆ. ಸೊ ಆನ್ ದ ವೇ ಆ ಟೆಂಪಲಿದ್ದು ಸ್ವಲ್ಪ ಹಿಸ್ಟ್ರಿ ಹೇಳ್ತೇನೆ. ಪಶ್ಚಿಮ ಘಟ್ಟದ ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಬೆಟ್ಟ ಇದೆ. ಅದರ ಹೆಸರು ಪಾಂಡವರ ಬೆಟ್ಟ ಅಂತ. ಸೊ ಆ ಬೆಟ್ಟದಲ್ಲಿ ಈ ದೇವಸ್ಥಾನ ಇರೋದು. ಸೊ ಈ ಬೆಟ್ಟ ನಮ್ಮ ಮೂಡಿಗೆರೆ ಮತ್ತು ಸಕಲೇಶ್ಪುರದ ಮಧ್ಯದಲ್ಲಿ ಬರ್ತದೆ. ಸುಮಾರು ವರ್ಷ ಈ ದೇವಸ್ಥಾನ ಇದೆ ಅಂತ ಹೊರಗಿನವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇದು ಯಾಕಂದರೆ ಇದು ಅಷ್ಟು ಡೆನ್ಸ್ ಫಾರೆಸ್ಟ್ ಒಳಗಡೆ ಮತ್ತು ಒಂದು ಬೆಟ್ಟದಲ್ಲಿರೋದ್ರಿಂದ ಲೋಕಲ್ ಜನರಿಗೆ ಮಾತ್ರ ಗೊತ್ತಿತ್ತು. ಹಾಗಾಗಿ ಅಲ್ಲಿಗೆ ಪೂಜೆ ಮಾಡಲಿಕ್ಕೆ ಲೋಕಲ್ ಜನರೇ ಮಾತ್ರ ಬರ್ತಿದ್ರೆ ಹೊರತು ಹೊರಗಿನಿಂದ ಯಾರೂ ಬರ್ತಿರಲಿಲ್ಲ. ಭೈರವ ಶಿವನದೊಂದು ರೂಪ. ಮತ್ತು ಈ ದೇವಸ್ಥಾನ ಬೆಟ್ಟದಲ್ಲಿರೋದ್ರಿಂದ ಇದನ್ನು ಇಲ್ಲಿಯ ಜನ ಬೆಟ್ಟದ ಭೈರವೇಶ್ವರ ಅಂತ ಕರೀತಾರೆ. ಈ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಸರಿಯಾದ ಇದಿಲ್ಲ, ಏನು ಡಾಕ್ಯುಮೆಂಟ್ರಿ ಇಲ್ಲ. ಸೊ ಇದರ ಆರ್ಕಿಟೆಕ್ಚರ್ ಸ್ಟೈಲ್ ನೋಡಿ, ಇದು ಕದಂಬರು, ಹೊಯ್ಸಳರು ಆ ಟೈಮಿದು ಆರ್ಕಿಟೆಕ್ಚರ್ ಥರ ಕಾಣಿಸ್ತಿತ್ತು. ಸೊ ಹಾಗಾಗಿ ಇದನ್ನು ಒಂದು 600 years ಓಲ್ಡ್ ಟೆಂಪಲ್ ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಆದರೆ ಇಲ್ಲಿ ಲೋಕಲ್ ಲೆಜೆಂಡ್ ಏನು ಹೇಳ್ತದೆ ಅಂದರೆ, ಪಾಂಡವರು ಅಜ್ಞಾತವಾಸದಲ್ಲಿರುವಾಗ ಈ ಬೆಟ್ಟಕ್ಕೆ ಬಂದು ಇಲ್ಲಿ ತಪಸ್ಸು ಮಾಡಿದರಂತೆ. ಸೊ ಹಾಗಾಗಿ ಈ ಬೆಟ್ಟಕ್ಕೆ ಪಾಂಡವರ ಬೆಟ್ಟ ಅಂತ ಹೆಸರು. ಇನ್ನೇನೊಂದು 5 minutes ಟೆಂಪಲ್ ಹತ್ತಿರ ಆಗ್ಲಿಕ್ಕಾಯಿತು. ಸೊ ಈಗ ನೋಡ್ಕೊಂಡು ಬರುವ ಟೆಂಪಲ್ ಹೇಗಿದೆ ಅಂತ. त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्ष्यमामृतात्. ಈ ದೇವಸ್ಥಾನ ಪೂರ್ತಿ ಕಲ್ಲಿಂದನೇ ಕಟ್ಟಿದ್ದಾರೆ. ಸೊ ಅದಕ್ಕೊಂದು ಏನ್ಷಿಯಂಟ್ ಒಂದು ಫೀಲ್ ಇದೆ ಅದಕ್ಕೆ. ಒಳಗಡೆ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಮಗೆ ನಾವು ಹೋಗಬೇಕಾದ್ರೆ ಇನ್ನೇನು ಟೆಂಪಲ್ ಮುಸ್ಲಿಕ್ಕಿದ್ರು. ಸೊ ಆಲ್ಮೋಸ್ಟ್ ನಮ್ಮೊಂದು ಇನ್ನೊಂದು 5-10 minutes ಲೇಟ್ ಆಗ್ತಿದ್ರು ನಮಗೆ ದರ್ಶನ ಆಗ್ತಿರ್ಲಿಲ್ಲ. ಹೇಗೂ ಇಷ್ಟು ದೂರ ಬಂದಿದ್ದಕ್ಕೆ ದರ್ಶನ ನಮಗೆ ಕರೆಕ್ಟ್ ಆಯಿತು. ಸೊ ಇಲ್ಲಿ ನೋಡ್ಬೇಕು, ಇನ್ನೊಂದು ಸಲ ಯಾವುದಾದ್ರೂ ಒಂದು ಸಲ ಬರಬೇಕು ಈ ಕಡೆ. ಚೆನ್ನಾಗಿತ್ತು ಪ್ಲೇಸ್. ಇದೊಂದೇ ಡೆಸ್ಟಿನೇಷನ್ ಇದ್ದಿದ್ದು ಇವತ್ತಿದ್ದು ಪ್ಲ್ಯಾನಲ್ಲಿ. ಸೊ ಹಾಗಾಗಿ ಇನ್ನು ನಾವು ಡೈರೆಕ್ಟ್ ಇನ್ನು ಮನೆಗೆ ಹೋಗ್ತಿದ್ದೇವೆ. ಸೊ ಈಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೇನೆ. ಸೊ ಇದೇ ಥರ ಮೋಟೋ ವ್ಲಾಗಿಗೆ ಸ್ಟೇ ಟ್ಯೂನ್ ಫಾರ್ ಕೋಸ್ಟ್ ಟು ಹಿಲ್ ರೈಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.